ವೆಲ್ಕಮ್ ಟು ಪ್ರಶ್ ಇನ್ಫೋ ಕನ್ನಡ ಚಾನಲ್. ನಾನು ನಿಮ್ಮ ಪ್ರಶಾಂತ್. ಇವತ್ತಿನ ಟ್ಯುಟೋರಿಯಲ್ ಏನಪ್ಪ ಅಂತಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬತ್ತಲ್ಲ ಆ ರೀತಿಯಾಗಿ ಒಂದು ವೀಡಿಯೋವನ್ನು ಎಡಿಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಎಡಿಟಿಂಗ್ಗೆ ನಾನು ಎರಡು ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕೈನ್ಮಾಸ್ಟರ್, ಇನ್ನೊಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್. ಇವೆರಡು ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕೈನ್ಮಾಸ್ಟರ್ ಪ್ರೀಮಿಯಮ್ ಅಪ್ಲಿಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವೀಡಿಯೋದ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ವೀಡಿಯೋನ ನೋಡಿ. ಅಲ್ಲಿ ನಾನು ಕೈನ್ಮಾಸ್ಟರ್ ಪ್ರೀಮಿಯಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಬಳಸ್ತಕ್ಕಂಥ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ಸ್ಗಳಾಗಿರ್ಬೋದು ಮತ್ತು ಗ್ರೀನ್ ಸ್ಕ್ರೀನ್ ಫೋಟೋಸ್ ಆಗಿರ್ಬೋದು, ಇದನ್ನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಅವೆಲ್ಲನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇಲ್ಲಿ 16:9 ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇಲ್ಲಿ ನೀವು ಒಂದು ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ಕನ್ನು ಮಾಡಿದೆ, ಇದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಆದಮೇಲೆ ಬ್ಯಾಕ್ಗ್ರೌಂಡನ್ನು 30 ಸೆಕೆಂಡ್ಗೆ ಕರೆಕ್ಟಾಗಿ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡಾದಮೇಲೆ ಮತ್ತೆ ಫಸ್ಟ್ಗೆ ಬರಬೇಕಾಗುತ್ತೆ. ಫಸ್ಟ್ಗೆ ಬಂದು ನೀವು ಯಾವ ಒಂದು ಫೋಟೋವನ್ನು ಎಡಿಟಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀರ ಆ ಫೋಟೋವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತಾ ಲೇಯರ್ ಮೇಲೆ ಕ್ಲಿಕ್ಕನ್ನು ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ಕನ್ನು ಮಾಡಿ ಇವಾಗ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ಗ್ಯಾಲರಿಗೆ ಬಂದಿದೆ, ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿ. ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಈ ರೀತಿಯಾಗಿ ಬಂದಿರುತ್ತೆ, ನೀವು ನೋಡ್ಬೋದು. ಇದನ್ನು ಕರೆಕ್ಟಾಗಿ ನೀವು ಬ್ಯಾಕ್ಗ್ರೌಂಡ್ ಕಾಣದೇ ಇರೋದಂಗೆ ಕೂರಿಸ್ಕೋಬೇಕಾಗುತ್ತೆ. ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಏನಿದೆ ಅದು ಕಾಣಬಾರ್ದು, ಆ ರೀತಿಯಾಗಿ ಝೂಮ್ ಹಾಕಿ ನೀಟಾಗಿ ಕೂರಿಸ್ಕೋಬೇಕು. ಈ ರೀತಿಯಾಗಿ ಕೂರಿಸ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನು ಎಲ್ಲೆಲ್ಲಿ ಟಿಪ್ ಮಾಡ್ತೀನಿ ಅಲ್ಲಿ ಒಂದು ಮಾರ್ಕ್ ಬಂದಿರುತ್ತೆ, ಮಾರ್ಕ್ ಬಂದಿರುತ್ತೆ ನೋಡ್ಬೋದು. ನಾನು ಎಲ್ಲೆಲ್ಲಿ ಟಿಪ್ ಮಾಡ್ತೀನಿ ಅಲ್ಲೆಲ್ಲ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ನಾನು ಎಲ್ಲೆಲ್ಲಿ ಕ್ಲಿಕ್ಕನ್ನು ಮಾಡ್ತೀನಿ, ಎಲ್ಲೆಲ್ಲಿ ಟಿಪ್ ಮಾಡ್ತೀನಿ ಅದೆಲ್ಲ ನಿಮಗೆ ಗೊತ್ತಾದರೆ ನೀವು ಈಸಿಯಾಗಿ ನೋಡ್ಕೊಂಡು ಎಡಿಟಿಂಗ್ನ ಮಾಡ್ಕೋಬೋದು. ಈಗ ಇದನ್ನು ಕೂಡ ನೀವು ಕರೆಕ್ಟಾಗಿ 30 ಸೆಕೆಂಡೇ ಕೂರಿಸ್ಕೋಬೇಕಾಗುತ್ತೆ. ಈ ಫೋಟೋವನ್ನು ಕೂರಿಸ್ಕೊಂಡು ಆದಮೇಲೆ ಮತ್ತೆ ಫಸ್ಟಿಗೆ ಬಂದು ನೀವು ಲೇಯರ್ ಮೇಲೆ ಕ್ಲಿಕ್ಕನ್ನು ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿ ಒಂದು ಎಫೆಕ್ಟ್ಸನ್ನು ಹಾಕಬೇಕಾಗುತ್ತೆ. ನೀವು ಇದು ಯಾವುದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದೇ ಎಫೆಕ್ಟ್ಸ್ ಇರುತ್ತೆ. ಅದು ಯಾವುದಪ್ಪ ಅಂದರೆ ಬ್ರಲ್ಲಿಂಗ್ ಎಫೆಕ್ಟ್ಸು. ಇದು ನೋಡ್ಬೋದು, ಕ್ಲಿಕ್ ಮಾಡಿದ್ದೀನಿ, ಅದು ನೋಡ್ಬೋದು ಈ ಕಡೆ ಸೈಡ್ ಬಂದಿದೆ, ಇಲ್ಲಿ ಬಂದಿದೆ ನೋಡ್ಬೋದು. ಇದರಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇವಾಗ ನಾನು ಕ್ಲಿಕ್ ಮಾಡ್ತೀನಿ, ರೈಟ್ ಮಾರ್ಕ್ ಬಂದಿದೆ ನೋಡ್ಬೋದು. ಇದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇದನ್ನು ಕರೆಕ್ಟಾಗಿ ನೀವು ಫುಲ್ ಸ್ಕ್ರೀನ್ಗೆ ಕೂರಿಸ್ಕೋಬೇಕಾಗುತ್ತೆ. ನೋಡ್ಬೋದು, ಇಷ್ಟಿದೆ ನೋಡ್ಬೋದು. ಇದನ್ನು ಫುಲ್ ಸ್ಕ್ರೀನ್ಗೆ ಕರೆಕ್ಟಾಗಿ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ನೀವು 30 ಸೆಕೆಂಡ್ಗೆ ಕರೆಕ್ಟಾಗಿ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡಾದ್ಮೇಲೆ ಮತ್ತೆ ಫಸ್ಟ್ಗೆ ಬಂದು ನೀವೇನು ಮಾಡಬೇಕಾಗುತ್ತೆ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಇಲ್ಲೊಂದು ಸೆಟ್ಟಿಂಗ್ಸ್ ಒಂದು ಆಪ್ಷನ್ ಓಪನ್ ಆಗುತ್ತೆ, ಸೆಟ್ಟಿಂಗ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇಲ್ಲಿ 3ಕ್ಕೆ ನಿಲ್ಲಿಸ್ಕೋಬೇಕಾಗುತ್ತೆ. ಇವು 2 ಇದೆಯಲ್ವಾ, ಇದನ್ನು 3ಕ್ಕೆ ನಿಲ್ಲಿಸ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಾದಮೇಲೆ ನೀವು ಇಲ್ಲಿ ಇಷ್ಟು ಎಡಿಟಿಂಗ್ ಮಾಡಾದಮೇಲೆ ನೀವು ಕಂಪ್ಲೀಟ್ ಬ್ಯಾಕ್ ಬರಬೇಕಾಗುತ್ತೆ. ಇವಾಗ ನಾನು ಒಂದು ಬ್ಯಾಕ್ ಬಂದಿದ್ದೀನಿ ನೋಡ್ಬೋದು. ಬ್ಯಾಕ್ ಬಂದು ನೀವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಾಗುತ್ತೆ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ ನೋಡ್ಬೋದು. ಕ್ಯಾನ್ಸಲ್ ಮಾಡಿದ ತಕ್ಷಣ ಇಲ್ಲಿ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ ಕೊಟ್ಟು ಡಿಲೀಟ್ ಮಾಡಬೇಕಾಗುತ್ತೆ. ಇವಾಗ ಹಿಂಗೆ ಬಂದು ಈ ರೀತಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಇವಾಗ ಒಂದು ಪ್ಲಸ್ ಅನ್ನೋ ಒಂದು ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ನಾನೊಂದು ಗ್ರೀನ್ ಸ್ಕ್ರೀನ್ ಫೋಟೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಒಂದೊಂದು ಗ್ರೀನ್ ಸ್ಕ್ರೀನ್ ಏನು ಫೋಟೋ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಗ್ಯಾಲರಿ ಮೇಲೆ ಕ್ಲಿಕ್ ಫ್ರಮ್ ಗ್ಯಾಲರಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಫೋಟೋಗೆ ಗ್ಯಾಲರಿಗೆ ಬಂದಿದೆ ನೋಡ್ಬೋದು. ಸೆಲೆಕ್ಟ್ ಮಾಡ್ಕೋತೀನಿ ನೋಡ್ಬೋದು. ಫೋಟೋವನ್ನು ಹುಡುಕಿ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಾದಮೇಲೆ ನಿಮಗೆ ಈ ರೀತಿಯಾಗಿ ಫೋಟೋ ಬಂದಿರುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇದೇ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಕೆಳಗಡೆ ಕಾಣಿಸ್ತಿದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇದಾದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಮತ್ತು ಇಲ್ಲಿ ನೋಡಿ ಕೆಳಗಡೆ ತುಂಬಾ ಆಪ್ಷನ್ಸ್ ಇದೆ ನೋಡ್ಬೋದು. ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ತುಂಬಾ ಆಪ್ಷನ್ ಇದೆ ನೋಡ್ಬೋದು. ತುಂಬಾ ಆಪ್ಷನ್ಸ್ ಇದೆಯಲ್ಲ, ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಅಂತಿದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ರೌಂಡ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನೋಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಇಲ್ಲಿ ನೀವು ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಈಗ ಫೋಟೋದೊಂದು ಸಿಂಬಲ್ ಬಂದಿದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಾದಮೇಲೆ
ನಿಮಗೆ ಗ್ಯಾಲರಿಗೆ ಕರ್ಕೊಂಡು ಬಂದಿರುತ್ತೆ. ನೀವು ಕೈನ್ಮಾಸ್ಟರಲ್ಲಿ ಯಾವ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೀವು ಬೇರೆದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಏನು ಕೈನ್ಮಾಸ್ಟರಲ್ಲಿ ಯೂಸ್ ಮಾಡಿದ್ದೆ ಅದೇ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಅದೇ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಬಂದಿರುತ್ತೆ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಕುಂತಿದೆ. ನೀವು ಕೆಳಗಡೆ ಇಲ್ಲಿ ನೋಡ್ಬೋದು ಇಲ್ಲಿ ಮಾರ್ಕ್ ಮಾಡಿ ಏನು ಮೂವ್ ಆಯ್ತಿದೆ ನೋಡ್ಬೋದು. ಇಲ್ಲಿ 100% ಅಂತ ಇದೆ ನೋಡ್ಬೋದು. ಅದನ್ನು ನೀವು ಕಡಿಮೆ ಜಾಸ್ತಿ ಮಾಡ್ತಾ ಹೋದರೆ ಇಲ್ಲಿ ಫೋಟೋಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ ನೋಡ್ಬೋದು. ಇದರಲ್ಲಿ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಡ್ಜಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಅಡ್ಜಸ್ಟನ್ನು ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ದೀನಿ. ಇದಾದಮೇಲೆ ಏನು ಮಾಡಬೇಕು ನೋಡ್ಬೋದು. ಈಗ ಎ ಪಕ್ಕದಲ್ಲಿ 0 ಇದೆ ಅಂತ ಹೇಳಿದ್ರಲ್ವ, ಅದ್ರ ಪಕ್ಕದಲ್ಲಿ ಬಾಕ್ಸ್ ಥರ 2 ಇದೆ ನೋಡ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇಲ್ಲಿ 2ನೇ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ್ರೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಅರೇಂಜ್ ಆಗೋಗುತ್ತೆ. ಅರೇಂಜ್ ಆದಮೇಲೆ ಬರೀ ನೀವು ಏನು ಎಡಿಟಿಂಗ್ ಮಾಡ್ಕೊಂಡು ಫೋಟೋ ಮಾತ್ರ ಉಳ್ಕೊಂಡಿರುತ್ತೆ. ಮತ್ತು ನೀವು ಆ 0 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡಾದಮೇಲೆ ಇಲ್ಲಿ ಏನೋ ಸುತ್ತ ನಿಮ್ಮ ಫೋಟೋ ಎಡಿಟಿಂಗ್ ಮಾಡ್ಕೊಂಡಿದ್ದಿಲ್ಲ ಅದ್ರ ಸುತ್ತ ಒಂದು ಬಾರ್ಡ್ರು ಥರ ಬಂದಿರುತ್ತೆ. ಇಲ್ಲಿ ನೀವು ಬ್ಲ್ಯಾಕ್ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಎಷ್ಟಕ್ಕೆ ಬೇಕಷ್ಟು ಕೂರಿಸ್ಕೋಬೋದು. ನೋಡಿ ಬಾರ್ಡ್ರು ಅದು ಎಷ್ಟಕ್ಕೆ ಬೇಕಷ್ಟು ಕೂರಿಸ್ಕೋಬೋದು. ಇವಾಗ ನಾನು ಒಂದು 3 ಕೂರಿಸ್ಕೋತೀನಿ. 3ರಿಂದ 2 3 ಇಷ್ಟು ಕೂರಿಸ್ಕೋತೀನಿ. ಸಾಕು 2 ಸಾಕು 3 ಸಾಕು, ಜಾಸ್ತಿ ಕೂರಿಸ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇಷ್ಟು ಎಡಿಟಿಂಗ್ ಆದಮೇಲೆ ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಆಪ್ಷನ್ ಇದೆ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಸೇವ್ ಇಮೇಜ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಅಲ್ಟ್ರಾಗೆ ಕೂರಿಸ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಅಲ್ಟ್ರಾ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಸೇವ್ ದ ಗ್ಯಾಲರಿಗೆ ಸೇವ್ ಮಾಡ್ಕೋಬೇಕಾಗುತ್ತೆ. ಇವಾಗ ಗ್ಯಾಲರಿಗೆ ನೀವು ಅದೊಂದು ಫೋಟೋ ಎಡಿಟಿಂಗ್ ಮಾಡ್ಕೊಂಡಿರ್ತಕ್ಕಂಥ ಫೋಟೋ ಸೇವ್ ಆಗಿರುತ್ತೆ. ಸೇವ್ ಆದಮೇಲೆ ಮತ್ತೆ ನೀವು ಏನು ಬ್ಯಾಕ್ ಬಂದು ಈ ಕೈನ್ಮಾಸ್ಟರ್ ಅಪ್ಲಿಕೇಶನಲ್ಲಿ ಎಡಿಟಿಂಗ್ ಮಾಡ್ತಿದ್ದೋ ಅಲ್ಲಿಗೆ ಮತ್ತೆ ಬರಬೇಕಾಗುತ್ತೆ. ಮತ್ತೆ ಬಂದು ಏನು ಮಾಡಬೇಕಾಗುತ್ತೆ ಅಂದರೆ ಈಗ ನಾವು ಎಡಿಟಿಂಗ್ ಮಾಡ್ಕೊಂಡ್ವಲ್ಲ ಆ ಫೋಟೋವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ಕನ್ನು ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ಕನ್ನು ಮಾಡಿ ಇವಾಗ ಎಡಿಟಿಂಗ್ ಮಾಡ್ಕೊಂಡಿದ್ವಲ್ಲ ಫೋಟೋ ಇಲ್ಲಿ ಬಂದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಕೂರಿಸ್ಕೋಬೇಕಾಗುತ್ತೆ. ನೋಡ್ಬೋದು ನಾನು ಈ ಕಡೆ ಸೈಡ್ ಲಾಸ್ಟಲ್ಲಿ ಕೂರಿಸ್ಕೋತೀನಿ. ಹಿಂಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡಾದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಮತ್ತೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ 30 ಸೆಕೆಂಡ್ಗೆ ಕರೆಕ್ಟಾಗಿ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡಾದ್ಮೇಲೆ ನೀವು ನೋಡ್ಬೋದು ನಾನು ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ಮತ್ತೆ ಲೇಯರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇಲ್ಲಿ 3ನೇ ಆಪ್ಷನ್ಸ್ ಇದೆಯಲ್ಲ ಎಫೆಕ್ಟ್ಸ್ ಆದಮೇಲೆ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ಟ್ ಸಿಂಬಲ್ದು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗಿಲ್ಲಿ ಆಪ್ಷನ್ಸ್ ಇರೋಲ್ಲ ಜಾಸ್ತಿ. ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಗೆಟ್ ಮೋರ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಆಪ್ಷನ್ನ ಡೌನ್ಲೋಡ್ ಮಾಡಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ನೋಡ್ಬೋದು ಇದು ಇಲ್ಲ ಅಂತಂತಂದರೆ ನೀವು ಗೆಟ್ ಮೋರ್ ಮೇಲೆ ಕ್ಲಿಕ್ಕನ್ನು ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಸಿಗುತ್ತೆ ಅಲ್ಲಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ ಅದನ್ನು ನಾನು ಆಯ್ಕೆ ಮಾಡ್ಕೋತೀನಿ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನೋಡ್ಬೋದು ಇಲ್ಲಿ ಎಫೆಕ್ಟ್ಸ್ ಆ್ಯಡ್ ಆಗಿದೆ ಅದು. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿ ಇದನ್ನು ಕೂಡ ಪೂರ್ತಿಯಾಗಿ ಅಂದರೆ ಜಾಸ್ತಿ ಝೂಮ್ ಹಾಕಿ, ಯಾಕಂತಂದರೆ ಇದು ಸ್ವಲ್ಪ ಬಿಟ್ಬಿಟ್ರೆ ನೋಡಿ ಫುಲ್ ಸ್ಕ್ರೀನ್ಗೆ ಸಿಗೋಲ್ಲ. ಅದಕ್ಕೋಸ್ಕರ ಫುಲ್ ಝೂಮ್ ಹಾಕಾದ್ಮೇಲೆ ಇದನ್ನು ಕೂಡ 30 ಸೆಕೆಂಡ್ಗೆ ನಿಲ್ಲಿಸ್ಕೋಬೇಕಾಗುತ್ತೆ. ನಿಲ್ಲಿಸ್ಕೊಂಡಾದಮೇಲೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಬೋದು ಈ ರೀತಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ನೀವು ರಿಲೀಕ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದು ಗ್ರೀನ್ ಸ್ಕ್ರೀನ್ ರಿಲೀಕ್ಸ್ ಎಫೆಕ್ಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಕ್ಲಿಕ್ಕನ್ನು ಮಾಡಿ ಒಂದು ರಿಲೀಕ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಮೀಡಿಯಾ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ, ಲೇಯರ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ, ಮೀಡಿಯಾ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ, ರಿಲೀಕ್ಸನ್ನು ಹಾಕೋತೀನಿ. ನೀವು ನೋಡ್ಬೋದು ಗ್ರೀನ್ ಸ್ಕ್ರೀನ್ ರಿಲೀಕ್ಸು ಇವಾಗ ಇಷ್ಟೆಲ್ಲ ಆದಮೇಲೆ ಇದನ್ನು ಕೂಡ ನೀಟಾಗಿ ಕೂರಿಸ್ಕೋಬೇಕಾಗುತ್ತೆ. ಕೂರಿಸ್ಕೊಂಡಾದ್ಮೇಲೆ ನೋಡ್ಬೋದು ಎಲ್ಲಿ ಗಂಟ ಗ್ರೀನ್ ಸ್ಕ್ರೀನ್ ರಿಲೀಕ್ಸ್ ಎಲ್ಲಿ ಗಂಟ ಬಂದಿದೆ ಅಲ್ಲಿ ಗಂಟ ನೀವು ಎಲ್ಲ ಫೋಟೋಸ್ ನೀವು ಮಾಡ್ಕೊಂಡಿರ್ತಿಲ್ಲ, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಫೋಟೋಸ್ಗಳನ್ನ ಆ್ಯಡ್ ಮಾಡಿರ್ತಿಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ಸ್ ಎಲ್ಲಿ ನಿಲ್ಲಿಸಿದೆ ಅಲ್ಲಿ ಕರೆಕ್ಟಾಗಿ ತಗೊಂಡು ನಿಲ್ಲಿಸಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಕತ್ತರಿದ್ದು ಸಿಂಬಲ್ ಬಂದಿದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಫ್ರೇಮ್ ಟು ರೈಟ್ ಅಂತ ಒಂದು ಆಪ್ಷನ್ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ, ಅದು ಕಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಫೋಟೋ ಆ್ಯಡ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದೇ ಜಾಗದಲ್ಲಿ ನಿಲ್ತ್ಕೊಂಡು ಕತ್ತರಿ ಸಿಂಬಲ್ ಬಂದಿರೋ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಫ್ರೇಮ್ ಟು ರೈಟ್ ಅಂತ ಅದೇ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ಥರ ಸೇಮ್
ಈಗ ಫೋಟೋ ಆ್ಯಡ್ ಮಾಡ್ಕೊಂಡಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕದ್ರಿ ಸಿಂಬಲ್ ಬಂದಿರುತ್ತೆ, ಫ್ರಮ್ ಟು ರೈಟ್ ಅಂತ ಕ್ಲಿಕ್ಕನ್ನು ಮಾಡಿ. ಹಾಗೆಯೇ ಸೇಮ್ ಎಫೆಕ್ಟ್ಸ್ ಆಗಿರ್ಬೋದು ಇವೆಲ್ಲನೂ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಒಂದೊಂದು ಟೈಮು ಮೇಲ್ಗಡೆ ಬಂದಿರೋ ಇಲ್ಲಿ ಕೆಳಗಡೆ ಕದ್ರಿ ಸಿಂಬಲ್ ಇರುತ್ತೆ, ನೋಡ್ಕೋಬೋದು. ನೀವು ನೀಟಾಗೆ ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಇಲ್ಲಿ ಬಂದಿದೆ ನೋಡ್ಬೋದು, ಇಲ್ಲಿ ಬಂದಿದೆ ಕತ್ರಿ ಸಿಂಬಲು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಮತ್ತೆ ಇಲ್ಲಿ ಫ್ರಮ್ ಟು ರೈಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡೋಕ್ಕಾಗುತ್ತೆ. ಸೇಮ್ ಆಗಿನೇ ಈ ಎಫೆಕ್ಟ್ಸ್ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಎಲ್ಲ ನೋಡ್ಬೋದು, ಎಲ್ಲ ಇಲ್ಲಿಗೆ ಕಟ್ ಆಗಿದೆ. ಗ್ರೀನ್ ಸ್ಕ್ರೀನ್ ಎಫೆಕ್ಟ್ಸ್ ಸಾಂಗ್ ಅಂದರೆ ಸಾಂಗ್ ಎಲ್ಲಿ ಗಂಟ ಬಂದಿರುತ್ತೆ ಅಲ್ಲಿ ಗಂಟ ಮಾತ್ರ ಕಟ್ ಮಾಡ್ಕೊಳ್ಳಿ, ಅಲ್ಲಿ ಗಂಟ ಮಾತ್ರ ವೀಡಿಯೋ ಇರಲಿ. ನೋಡ್ಬೋದು ಇಲ್ಲಿ ಗಂಟ ಬಂದಿದೆ, ಇಲ್ಲಿ ಗಂಟ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ನೀವು ಸಾಂಗನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಡಿಯೋ ಇದೆ ನೋಡ್ಬೋದು, ಒಂದು ಮ್ಯೂಸಿಕ್ಸ್ ಸಿಂಬಲ್ ಇದೆ ನೋಡ್ಬೋದು, ಅಲ್ಲಿ ಆಡಿಯೋ ಅಂತಿದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಇಲ್ಲಿ ನಿಮ್ಮ ಮ್ಯೂಸಿಕ್ಗೆ ಕರ್ಕೊಂಡು ಬಂದಿರುತ್ತೆ. ಇಲ್ಲಿ ನೀವು ಸಾಂಗನ್ನು ಹಾಕೋಬೇಕಾಗುತ್ತೆ. MP3 ಕಟ್ಟರಲ್ಲಿ ಸಾಂಗನ್ನು ಕಟ್ ಮಾಡಿ ನೀವು ಹಾಕೋಬೇಕಾಗುತ್ತೆ. ಈ ಸಾಂಗ್ ಯಾವುದಪ್ಪ ಅಂತಂದರೆ ತೋರಿಸ್ಕೊಡ್ತೀನಿ, ಪ್ಲೇ ಮಾಡಿ ತೋರಿಸ್ತೀನಿ. ನಾನು ಸಾಂಗನ್ನು ಹಾಕೋತೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಬಂದಿದೆ ನೋಡ್ಬೋದು. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಇಲ್ಲಿ ಸಾಂಗ್ ಆ್ಯಡ್ ಆಗುತ್ತೆ, ನೀವು ನೋಡ್ಬೋದು. ಈಗ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಇವಾಗ ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ. ಎಡಿಟಿಂಗ್ನ ಮಾಡ್ಕೋಬೋದು, ಸಿಂಪಲಾಗಿ ಎಡಿಟಿಂಗ್ನ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿಯಾದಂಥ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಬೈ ಫ್ರೆಂಡ್ಸ್.